ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತ ಒಂದು ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಅದ್ರೊಳಗೂ ಕರ್ಲಿ ಹೇರ್ ಇರೋ ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಅಂದ್ರೆ ಇವಾಗ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋ ಟೈಮ್ ಅಲ್ಲಿ ಹೇರ್ಸ್ ಕೂಡ ಕಟ್ ಆಗ್ತಿರ್ತಾವ. ಸೊ ಹೇರ್ ಕಟ್ ಆಗ್ಲಾರ್ದ ಓನ್ಲಿ ಸಬ್ಜೆಕ್ಟ್ ಮಾತ್ರ ಕಟ್ ಮಾಡೋದು ಹೆಂಗಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಶಾರ್ಟ್ ಆಗೈತಿ, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋಗಳನ್ನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಎಕ್ಸಾಂಪಲ್ ಗೆ ಕರ್ಲಿ ಹೇರ್ ಒಂದು ಇಮೇಜ್ ನ ಅಂದ್ರೆ ಸಬ್ಜೆಕ್ಟ್ ನ ತಗೊಂಡಿನಿ. ಸೊ ಇದ್ರೊಳಗ ನಾವು ಈ ಸಬ್ಜೆಕ್ಟ್ ನ ಎಲ್ಲ ಬ್ಯಾಕ್ ಗ್ರೌಂಡ್ ನ ಏನ್ ಮಾಡ್ಬೇಕ್ರಿ, ರಿಮೂವ್ ಮಾಡ್ಬೇಕು. ಮತ್ತ ಅದು ಹೇರ್ ಮೇಲೆ ಎಫೆಕ್ಟ್ ಬೀಳಬಾರ್ದು. ನಮ್ದು ಇದು ಹೇರ್ ಏನೈತಿರಲ್ಲ ಇದು ಯಾವ್ದು ಕಟ್ ಆಗಬಾರ್ದು. ಕಟ್ ಆಗ್ಲಾರ್ದು ಅದನ್ನ ರಿಮೂವ್ ಮಾಡೋದು ಹೆಂಗ, ಮತ್ತೆ ಸಬ್ಜೆಕ್ಟ್ ಮತ್ತೆ ಬ್ಯಾಕ್ ಗ್ರೌಂಡ್ ಬೇರೆ ಮಾಡೋದು ಹೆಂಗಂತ ನಾನು ನಿಮ್ಗೆ ಗೊತ್ತಾ ಹೇಳ್ಕೊಡ್ತೀನಿ. ಸೊ ಮೊದ್ಲು ಏನ್ ಮಾಡ್ರಿ, ನೀವು ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಏನದಾವ್ರಿ, ಎರೇಸ್ ಟೂಲ್ ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ ಎರೇಸ್ ಟೂಲ್, ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್, ಆಮೇಲೆ ಮ್ಯಾಜಿಕ್ ಎರೇಸ್ ಟೂಲ್. ಸೊ ಈ ಟೂಲ್ಸ್ ಬಗ್ಗೆ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಒಳಗ ಹೇಳಿನಿ. ಸೊ ಇನ್ನೂ ಯಾರ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡ್ರಿ. ನೀವು ಟೂಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಯಾವ ಟೂಲ್ಸ್ ಎಲ್ಲೆಲ್ಲಿ ಯೂಸ್ ಆಗ್ತಾವ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಸೊ ಇಲ್ಲಿ ಎರೇಸ್ ಟೂಲ್ ಐತಿ. ಸೊ ಈ ಎರೇಸ್ ಟೂಲ್ ಇಂದ ನಾವು ಎರೇಸ್ ಮಾಡ್ತಾ ಹೋದಂಗ ಏನಾಗ್ತೈತಿ, ಅದು ಸಬ್ಜೆಕ್ಟ್ ಏನೇನೈತಿಲ್ಲ ಎಲ್ಲಾನು ಎರೇಸ್ ಆಗ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಐತಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಅಂತ ಐತಿ. ಸೊ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ನಾವ್ ಈ ರೀತಿ ಎರೇಸ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಎರೇಸ್ ಆಗ್ತೈತಿ. ಅಂದ್ರೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಿರತ್ತೆ ನಿಮ್ಗೆ. ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಸೆಂಟರ್ ಒಳಗ ಒಂದ ಪ್ಲಸ್ ಐಕನ್ ಕಾಣ್ತಾ ಇರತ್ತೆ. ಸೊ ಆ ಪ್ಲಸ್ ಐಕನ್ ಯಾವ ಕಲರ್ ಮೇಲೆ ಟಿಕ್ ಇರ್ತೈತಿ ಆ ಕಲರ್ ಮಾತ್ರ ಅದ್ ಏನಾಗ್ತೈತ್ರಿ, ರಿಮೂವ್ ಮಾಡ್ತೈತಿ. ಅಂದ್ರೂ ಏನಾಗ್ತೈತ್ರಿ, ಇಲ್ಲಿ ಸ್ವಲ್ಪ ಇಲ್ಲಿ ಹೇರ್ಸ್ ಮೇಲೆಲ್ಲ ಏನ್ ನೋಡ್ರಿ, ಇಲ್ಲಿ ಎಫೆಕ್ಟ್ ಕೊಡ್ತೈತಿ. ಅದು ಹೇರ್ಸ್ ಎಲ್ಲ ಏನ್ ಮಾಡ್ತೈತ್ರಿ, ಕಟ್ ಮಾಡ್ತೈತಿ. ಅದಾದ್ಮೇಲೆ ಮತ್ತೊಂದು ಎರೇಸ್ ಟೂಲ್ ಐತಿ, ಇಲ್ಲಿ ಮ್ಯಾಜಿಕ್ ಎರೇಸ್ ಟೂಲ್ ಅಂತ ಬರುತ್ತೆ. ಸೊ ಈ ಮ್ಯಾಜಿಕ್ ಎರೇಸ್ ಟೂಲ್ ಎಲ್ಲಿ ವರ್ಕ್ ಮಾಡ್ತೈತ್ರಿ, ಪರ್ಟಿಕ್ಯುಲರ್ ಕಲರ್ ಯಾವ್ದಾದ್ರು ಕಾಣ್ತಂದ್ರ. ಸೊ ಇವಾಗ ಬ್ಲೂ ಕಲರ್ ಐತಿ, ಈ ಬ್ಲೂ ಕಲರ್ ಮೇಲೆ ನಾವ್ ಏನಾದ್ರು ಎರೇಸ್ ಮಾಡಿ ಟಿಕ್ ಮಾಡಿಬಿಟ್ವಿ ಅಂದ್ರೆ ಸೊ ಅದಕ್ಕೆ ಎಲ್ಲೆಲ್ಲಿ ಬ್ಲೂ ಕಾಣೈತಲ್ಲ ಅದೆಲ್ಲ ಏನ್ ಮಾಡ್ತೈತಿ, ರಿಮೂವ್ ಮಾಡ್ತೈತಿ. ಅಂದ್ರೂ ಇಲ್ಲಿ ಒಳಗೆಲ್ಲ ಏನೈತ್ರಿ ಐತಿ ಇನ್ನು ಬ್ಲೂ. ಸೊ ಇದನ್ನ ಕೂಡ ನಾವ್ ಏನ್ ಮಾಡ್ಬೇಕು, ಹಿಂಗ್ ರಿಮೂವ್ ಮಾಡಿದಾಗ ಏನಾಗ್ತೈತ್ರಿ ಅದು. ಸೊ ಇದು ಎಷ್ಟೆಷ್ಟು ಐತ್ರಲ್ಲ ಅಷ್ಟು ಮಾತ್ರ ರಿಮೂವ್ ಮಾಡ್ತೈತಿ. ಪೂರ್ತಿ ಏನಾಗತ್ರಿ, ಇದು ಪೂರ್ತಿ ರಿಮೂವ್ ಮಾಡಲ್ಲ. ಸೊ ನಾವಾಗ ಏನ್ ಮಾಡ್ಬೇಕು, ಸಬ್ಜೆಕ್ಟ್ ಬೇರೆ ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕ್ರಿ, ಬ್ಯಾಕ್ ಗ್ರೌಂಡ್ ಬೇರೆ ಮಾಡ್ಬೇಕು. ಸೊ ಇದೇನೈತಿಲ್ಲ ಇದು ಬ್ಲೂ ಬ್ಯಾಕ್ ಗ್ರೌಂಡ್ ಐತಿ. ಸೊ ಈ ಬ್ಲೂ ಬ್ಯಾಕ್ ಗ್ರೌಂಡ್ ಮಾತ್ರ ಕಟ್ ಆಗ್ಬೇಕು. ಹೇರ್ಸ್ ಹೆಂಗ್ ಅದಾವಲ್ಲ ಸೊ ಇವೆಲ್ಲ ಹಂಗೆ ಇರ್ಬೇಕಂದ್ರ ಮೊದ್ಲು ಏನ್ ಮಾಡ್ಬೇಕು, ನೀವು ಕೀಬೋರ್ಡ್ ಒಳಗ ಡಬ್ಲ್ಯೂ ಕ್ಲಿಕ್ ಮಾಡ್ರಿ. ಮೇಲ್ಗಡೆ ಏನ್ ಇರ್ತೈತ್ರಿ, ಇಲ್ಲಿ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಂತ ಬರುತ್ತೆ. ಕ್ವಿಕ್ ಸೆಲೆಕ್ಷನ್ ಟೂಲ್, ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಅಂತ ಬರ್ತಾವ. ಇದ್ರ ಮೇಲೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವೆಲ್ಲ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನೋಡ್ರಿ ಅದು ಎಷ್ಟು ಸಬ್ಜೆಕ್ಟ್ ಐತಿಲ್ಲ ಅಷ್ಟು ಮಾತ್ರ ಏನಾಗ್ತದೆ, ಅದು ಸೆಲೆಕ್ಟ್ ಆಯ್ತು. ಸೊ ನೀವು ಕಂಟ್ರೋಲ್ ಶಿಫ್ಟ್ ಐ ಕ್ಲಿಕ್ ಮಾಡಿ ಇದೇನೈತ್ರಿ ಲಾಕ್ ನ ಓಪನ್ ಮಾಡ್ಕೊಂಡು ಡಿಲೀಟ್ ಕೊಟ್ರೆ ಏನಾಗ್ತೈತ್ರಿ, ಇವಾಗ ಸಬ್ಜೆಕ್ಟ್ ಏನಾಯ್ತ್ರಿ, ಬ್ಯಾಕ್ ಗ್ರೌಂಡ್ ಮತ್ತೆ ಸಬ್ಜೆಕ್ಟ್ ಬೇರೆ ಬೇರೆ ಆಯ್ತು. ಬಟ್ ಅಂದ್ರೂ ಇಲ್ಲಿ ಏನಾಯ್ತ್ರಿ ನೋಡ್ರಿ, ಇಲ್ಲಿ ಎಲ್ಲ ಬ್ಲೂ ಮತ್ತೆ ಕಾಣತೈತಿ. ಅಂದ್ರೆ ಇದನ್ನೆಲ್ಲ ನಾವು ರಿಮೂವ್ ಮಾಡ್ಬೇಕು. ಹೇರ್ ಮಾತ್ರ ನಮ್ದು ಹೇರ್ ಕಟ್ ಆಗ್ಬಾರ್ದು, ಓನ್ಲಿ ಸಬ್ಜೆಕ್ಟ್ ಮಾತ್ರ ರಿಮೂವ್ ಆಗ್ಬೇಕು. ಅಂದ್ರೆ ಏನ್ ಮಾಡ್ಬೇಕು, ನಾ ಕಂಟ್ರೋಲ್ ಜೆಡ್ ಹೋಗ್ತೀನಿ. ಸೊ ಮೊದ್ಲು ಏನ್ ಮಾಡ್ರಿ, ನೀವು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೆಲೆಕ್ಟ್ ಅಂಡ್ ಮಾಸ್ಕ್ ಅಂತ ಐತಿ. ಸೊ ಈ ಸೆಲೆಕ್ಟ್ ಅಂಡ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ಏನಾಯ್ತ್ರಿ, ಇವಾಗ ಒಂದು ಮಾಸ್ಕ್ ನಮಗ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ಬ್ಲೂ ಇದ್ದೆಲ್ಲ ಏನಾಯ್ತ್ರಿ, ರಿಮೂವ್ ಆಯ್ತು. ಇವಾಗ ನಮಗ ಮಾಸ್ಕ್ ಕ್ರಿಯೇಟ್ ಆಗೈತಿ. ಸೊ ಇಲ್ಲಿ ಏನೇನೈತ್ರಿ, ಇಲ್ಲೆಲ್ಲ ಬ್ಲೂ ಐತಿ ಹೇರ್ಸ್ ಒಳಗ. ಸೊ ಇದನ್ನೆಲ್ಲ ನಾವು ರಿಮೂವ್ ಮಾಡ್ಬೇಕು. ಸೊ ಇದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ರೈಟ್ ಸೈಡ್ ಒಳಗ ನೀವು ನೋಡ್ರಿ ರಿಫೈಲ್ ಎಡ್ಜ್ ಬ್ರಷ್ ಅಂತ ಐತಿ. ಸೊ ಈ ಬ್ರಷ್ ನ ತಗೊಂಡ್ ನೀವು ಸೊ ಎಲ್ಲೆಲ್ಲಿ ನಿಮಗ ಬ್ಲೂ ಕಾಣತೈತಲ್ಲ ಸೊ ಆ ಪ್ಲಸ್ ಐಕಾನ್ ಇಟ್ಟು ಸೊ ಬ್ಲೂ ಮಾತ್ರ ಅದ್ ಏನಾಗ್ತೈತ್ರಿ, ರಿಮೂವ್ ಮಾಡ್ತೈತಿ. ಅಂದ್ರೆ ಹೇರ್ಸ್ ರಿಮೂವ್ ಮಾಡಲ್ಲ. ಸೊ ರಿಫೈನ್ ಹೆಜ್ ಬ್ರಷ್ ನ ನೀವು ತಗೊಂಡಾಗ ಬ್ಲೂ ಮಾತ್ರ ಎಲ್ಲೆಲ್ಲಿ ಕಾಣತೈತಲ್ರಿ ಆ ಬ್ಲೂ ಮಾತ್ರ ಏನಾಗ್ತೈತ್ರಿ, ಅದು ರಿಮೂವ್ ಮಾಡ್ತೈತಿ. ಹೇರ್ಸ್ ಅಷ್ಟ ಇಲ್ಲಿ ನೋಡ್ರಿ, ಇಲ್ಲಿ ಹೇರ್ಸ್ ಅಷ್ಟ ಒಳ್ಳೆಯತಾವ, ಬ್ಲೂ ಮಾತ್ರ ಏನಾಗ್ತೈತ್ರಿ, ಎರೇಸ್ ಆಗೈತಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟೀಸ್ ಪೆನ್ಲ್ ಅಂತ ಐತಿ. ಸೊ ಇದ್ರ ಮೇಲೆ ಕೆಳಗಡೆ ಬಂದಾಗ ಇಲ್ಲ ಡಿ ಕಂಟಿನ್ಯೂಮೇಟ್ ಕಲರ್ ಅಂತ ಐತಿ. ಇಲ್ಲಿ ನೋಡ್ಬೋದು ನೀವು ಡಿ ಕಂಟಿನ್ಯೂಮೇಟ್ ಕಲರ್ ಐತಿ. ಸೊ ಇದ್ರ ಮೇಲೆ ನೀವು ಟಚ್ ಮಾಡಿ ಕ್ಲಿಕ್ ಮಾಡಿದಾಗ ಸ್ವಲ್ಪ ಏನಾಗ್ತಾವ್ರಿ, ನಿಮ್ಗೆ ಹೇರ್ಸ್ ಇನ್ನು ಶಾರ್ಪ್ನೆಸ್ ಆಗಿ ಕಾಣ್ತಾವ. ಇಲ್ಲಿ ನೋಡ್ರಿ, ನೀವು ಅನ್ಚೆಕ್ ಮಾಡ್ತೀನಿ, ಚೆಕ್ ಮಾಡಿದಾಗ ನೋಡ್ರಿ ಇಲ್ಲಿ ಮತ್ತೆ ಚೆಕ್ ಮಾಡ್ತೀನಿ, ಸ್ವಲ್ಪ ಏನಾಗ್ತಿರಿ ನಿಮ್ ಹೇರ್ ನ ಶಾರ್ಪ್ ಆಗಿ ಅದು ಏನ್ ಮಾಡ್ತದ್ರಿ, ಕನ್ವರ್ಟ್ ಮಾಡ್ತೈತಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ನೋಡ್ಬೋದು ಫ್ರೆಂಡ್ಸ್, ನಿಮ್ದು ಇಲ್ಲಿ ಹೇರ್ ಯಾವ್ದು ನಿಮ್ದು ರಿಮೂವ್ ಆಗಿಲ್ಲ. ಓನ್ಲಿ ಸಬ್ಜೆಕ್ಟ್ ಮಾತ್ರ ಏನಾಗತ್ರಿ, ಬೇರೆ ಆಗೈತಿ. ಆಮೇಲೆ ಬ್ಯಾಕ್ ಗ್ರೌಂಡ್ ಏನಾಗೈತ್ರಿ, ರಿಮೂವ್ ಆಗೈತಿ. ಹೇರ್ಸ್ ಹೆಂಗಿದ್ದು ಹಂಗ ಉಳತಿ. ನೀವು ಬಿಫೋರ್ ಆಫ್ಟರ್ ನೋಡ್ಬೋದು. ಸೊ ಇದು ಬಿಫೋರ್, ಇಲ್ಲಿ ಹೇರ್ ಎಲ್ಲ ಅದಾವ. ಸೊ ಇಲ್ಲಿ ಕೂಡ ಆಫ್ಟರ್ ನಾವು ರಿಮೂವ್ ಮಾಡಿದಾಗ ಇಲ್ಲಿ ಹೇರ್ ಕೂಡ ಅದಾವ, ನೀವು ನೋಡ್ಬೋದು. ಈ ರೀತಿಯಾಗಿ ಏನ್ ಮಾಡ್ಬೋದ್ರಿ, ನೀವು ಅಂದ್ರೆ ಕರ್ಲಿ ಹೇರ್ ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ಬೋದ್ರಿ, ರಿಮೂವ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಫೋಟೋಶಾಪ್ ಬಗ್ಗೆ ಇದೇ ರೀತಿಯ ಹೆಚ್ಚಿನ ಟ್ಯೂಟೋರಿಯಲ್ಸ್ ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.